ಪಾಕಿಸ್ತಾನ ಕ್ರಿಕೆಟ್ ತಂಡ ನ್ಯೂಜಿಲೆಂಡ್ ಪ್ರವಾಸದಲ್ಲಿ ತನ್ನ ಕಳಪೆ ಪ್ರದರ್ಶನವನ್ನು ಮುಂದುವರೆಸಿದ್ದು ಟಿ20 ಸರಣಿ ಸೋಲಿನ ನಂತರ ಏಕದಿನ ಟೂರ್ನಮೆಂಟ್ನಲ್ಲಿ ಪರಾಭವಗೊಂಡಿದೆ. ಹ್ಯಾಮಿಲ್ಟನ್ನ ಸ್ಟೇಡಿಯಂ ಕ್ರೀಡಾಂಗಣದಲ್ಲಿ ನಡೆದ ಎರಡನೇ ಏಕದಿನ ಪಂದ್ಯದಲ್ಲಿ ಕಿವೀಸ್ ತಂಡದ ವಿರುದ್ಧ 84 ರನ್ಗಳ ಅಂತರದಲ್ಲಿ ಸೋಲು ಅನುಭವಿಸಿದೆ. 793 ರನ್ಗಳ ಸವಾಲನ್ನು ಬೆನ್ನಟ್ಟಿದ ಪಾಕ್ ತಂಡ 208 ರನ್ಗಳಿಗೆ ಸರ್ವಪತನ ಕಂಡಿತ್ತು. ಮಧ್ಯಮ ಕ್ರಮಾಂಕದ ಆಟಗಾರ ಫಾಹಿಮ್ ಅಶ್ರಫ್ ಹಾಗೂ ಬೌಲರ್ ನಸೀಮ್ ಶಾ ಅರ್ಧಶತಕ ಗಳಿಸುವ ಮೂಲಕ ಒಂದಷ್ಟು ಪ್ರತಿರೋಧ ನೀಡಿದ್ರು. ಉಳಿದ ಆಟಗಾರರು 20ರ ಗಡಿ ದಾಟಲು ವಿಫಲರಾದರು.